ನಾಡಿನಲ್ಲಿ ಹುಟ್ಟಿದ ಮೊದಲ ಸ್ವಾತಂತ್ರ್ಯ ರಾಜವಂಶ ಅದು ಕದಂಬ. ನಮ್ಮ ಭಾಷೆ, ನೆಲ ಹಾಗೂ ಆಡಳಿತಕ್ಕೆ ಅಸ್ತಿತ್ವವನ್ನು ತಂದುಕೊಟ್ಟಂತಹ ಕನ್ನಡದ ಮೊದಲ ರಾಜವಂಶವೆಂದೇ ಹೆಗ್ಗಳಿಕೆಯನ್ನು ಹೊಂದಿರುವ ಶಾಸನಗಳಲ್ಲಿ ಕನ್ನಡವನ್ನು ಮೊದಲು ಬಳಸಿದವರು ಈ ಕದಂಬರು. ಕನ್ನಡಕ್ಕೆ ಸಾಂಸ್ಕೃತಿಕ ಹಾಗೂ ರಾಜಕೀಯ ಗೌರವವನ್ನು ತಂದುಕೊಟ್ಟವರು. ಭಾರತದ ಇತಿಹಾಸದಲ್ಲಿ ಕನ್ನಡ ನಾಡಿನ ಮಹತ್ವ ಎಷ್ಟು ದೊಡ್ಡದು ಎಂದು ತಿಳಿಯಬೇಕೆಂದರೆ ನಾವು ಪ್ರಮುಖವಾಗಿ ಕದಂಬರ ಇತಿಹಾಸವನ್ನು ಅರಿಯಲೇಬೇಕು. ಕದಂಬರ ಇತಿಹಾಸ ಅರಿತರೆ ಕನ್ನಡದ ಬೇರುಗಳು ಎಷ್ಟು ಗಟ್ಟಿಯಾಗಿದ್ದವು ಎಂಬುದು ತಿಳಿಯುತ್ತದೆ. ಕದಂಬ ವಂಶದ ಸ್ಥಾಪಕರಾಗಿ ಕನ್ನಡ ನಾಡಿನ ಸ್ವಾಭಿಮಾನಕ್ಕೆ ಪಂಡಿತನಿಂದ ಯೋಧನಾಗಿ, ಯೋಧನಿಂದ ರಾಜನಾಗಿ, ರಾಜನಿಂದ ಇತಿಹಾಸವಾಗಿ ಕನ್ನಡ ನಾಡನ್ನು ಬೆಳಗಿದ ಮಯೂರವರ್ಮನ ಕುರಿತಾಗಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕನ್ನಡ ನಾಡಿನ ಇತಿಹಾಸದಲ್ಲಿ ಮಯೂರವರ್ಮ ಎಂಬ ಹೆಸರು ಕೇವಲ ಒಬ್ಬ ರಾಜನ ಹೆಸರಲ್ಲ, ಅದು ಧೈರ್ಯ, ಸ್ವಾಭಿಮಾನ ಹಾಗೂ ಸ್ವಾತಂತ್ರ್ಯತೆಯ ಸಂಕೇತವಾಗಿದೆ. ಆರಂಭದಲ್ಲಿ ಒಬ್ಬ ಬ್ರಾಹ್ಮಣ ಪಂಡಿತನಾಗಿ ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ತೆರಳಿದ ಸಂದರ್ಭದಲ್ಲಿ ಅಲ್ಲಿ ಕಂಚಿಯ ಪಲ್ಲವರ ಸ್ಕಂದವರ್ಮನಿಂದ ಅವಮಾನಗೊಳ್ಳುತ್ತಾನೆ. ಹೀಗೆ ಅವಮಾನದಿಂದ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಎಂದು ತನ್ನ ಸ್ವಾಭಿಮಾನವನ್ನು ಉಳಿಸಿಕೊಳ್ಳುವ ಹೋರಾಟದ ಸಲುವಾಗಿ ಮುಂದೆ ಕನ್ನಡ ನಾಡಿನ ರಾಜವಂಶ ಸ್ಥಾಪನೆಯಾಗುತ್ತದೆ. ಶಾಸ್ತ್ರ ಕಲಿಯಲು ಹೋದ ಒಬ್ಬ ಸಾಧಾರಣ ಬ್ರಾಹ್ಮಣ ಯುವಕ ಶಸ್ತ್ರ ಹಿಡಿಯುವಂತೆ ಆಗಿದ್ದಾದರೂ ಏಕೆ ದಕ್ಷಿಣದ ಬಲಿಷ್ಠ ಸೇನೆಯನ್ನೇ ಎದುರಿಸಿದ ಆ ಧೀರ ಕನ್ನಡಿಗನೇ ಮಯೂರವರ್ಮ. ಈತನ ಕುರಿತು ಸಂಪೂರ್ಣವಾಗಿ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇತಿಹಾಸದ ಪುಟಗಳಲ್ಲಿ ಅಡಗಿರುವ ನಮ್ಮೆಲ್ಲರ ಸ್ವಾಭಿಮಾನದ ಪ್ರತೀಕವಾಗಿರುವ ಮಯೂರವರ್ಮ. ಈತನ ಬಾಲ್ಯದ ಹೆಸರು ಮಯೂರ ಶರ್ಮ ಆಗಿತ್ತು. ಮಯೂರ ಶರ್ಮ ಮಯೂರವರ್ಮನಾದ ರೋಚಕ ಕಥೆಯನ್ನು ಅರಿಯೋಣವೇ? ಹಾಗಾದರೆ ವಿಡಿಯೋವನ್ನು ಆರಂಭಿಸೋಣ. ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಹೆಚ್ಚು ಹೆಚ್ಚು ಕನ್ನಡದ ವಿಷಯಗಳನ್ನು ನಿಮಗೆ ತಿಳಿಸಲು ನಮಗೆ ಪ್ರೇರಣೆಯಾಗುತ್ತದೆ. ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಅಂದು ದಕ್ಷಿಣ ಭಾರತದ ಕಂಚಿಯಲ್ಲಿ ಪಲ್ಲವರು ಬಲಿಷ್ಠ ರಾಜರುಗಳಾಗಿದ್ದರು. ಕಂಚಿಯ ಪಲ್ಲವರ ಮುಂದೆ ಎಲ್ಲಾ ರಾಜ ಮನೆತನಗಳು ತಲೆ ಬಾಗಲೇಬೇಕಾಗಿತ್ತು. ವಿಪರ್ಯಾಸವೇನೆಂದರೆ ಇಂದಿನ ನಮ್ಮ ಕರ್ನಾಟಕದ ನೆಲವೂ ಸಹ ಅಂದು ಪಲ್ಲವರ ಆಳ್ವಿಕೆಗೆ ಒಳಗೊಂಡಿತ್ತು. ಇದರ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇದೆ. ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನೇ ಹೊಂದಿದಂತಹ ಇಮ್ಮಡಿ ಪುಲಿಕೇಶಿಯನ್ನೇ ಸೋಲಿಸಿದವರು ಈ ಕಂಚಿಯ ಪಲ್ಲವರು. ಆದರೆ ಸ್ನೇಹಿತರೆ, ಈ ಕಂಚಿಯ ಪಲ್ಲವರು ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ್ದು ಇಮ್ಮಡಿ ಪುಲಿಕೇಶಿ ಆಗಾಗಲೇ ಅನಾರೋಗ್ಯದಿಂದ ಇದ್ದಿದ್ದು ಹಾಗೂ ಅವರ ಮಕ್ಕಳ ನಡುವಿನ ಆಂತರಿಕ ಕಲಹದಿಂದಾಗಿ ಕಂಚಿಯ ಪಲ್ಲವರಿಗೆ ಇಮ್ಮಡಿ ಪುಲಿಕೇಶಿಯನ್ನು ಮಣಿಸಲು ಸಾಧ್ಯವಾಯಿತು. ಸ್ನೇಹಿತರೆ, ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ವಿಶ್ವದಾದ್ಯಂತ ಬೆಳಗಿದ ಇಮ್ಮಡಿ ಪುಲಿಕೇಶಿಯ ಕುರಿತಾದ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರುವೆನು. ಆ ವಿಡಿಯೋದ ಲಿಂಕ್ ಐಕಾರ್ಡ್ ನಲ್ಲಿ ನೀಡಿದ್ದೇನೆ. ನಿಮ್ಮಲ್ಲಿ ಕನ್ನಡ ನಾಡಿನ ಇತಿಹಾಸವನ್ನು ಅರಿಯಬೇಕೆಂಬ ಕುತೂಹಲವಿದ್ದರೆ ತಪ್ಪದೆ ಆ ವಿಡಿಯೋವನ್ನು ವೀಕ್ಷಿಸಿ ನಿಮ್ಮ ಕನ್ನಡದ ಹೆಮ್ಮೆಯನ್ನು ತೋರಿಸಿಕೊಳ್ಳಿ. ಕಂಚಿಯ ಪಲ್ಲವರ ಆಳ್ವಿಕೆಯ ಕಾಲದಲ್ಲಿ ಕನ್ನಡಿಗರು ತಮ್ಮದೇ ನೆಲದಲ್ಲಿ ಬೇರೆಯವರ ಆಳ್ವಿಕೆಗೆ ಒಳಪಟ್ಟಿದ್ದರು. ಅಂದಿನ ರಾಜಾಜ್ಞೆಗಳು, ವ್ಯಾವಹಾರಿಕ ಪತ್ರಗಳು ಎಲ್ಲವೂ ಪ್ರಾಕೃತ ಅಥವಾ ಸಂಸ್ಕೃತ ಭಾಷೆಯಲ್ಲಿ ಇರುತ್ತಿದ್ದವು. ನಮ್ಮ ಹೆಮ್ಮೆಯ ಕನ್ನಡ ಭಾಷೆಗೆ ಅಂದು ಯಾವುದೇ ರೀತಿಯ ಗೌರವ ಅಥವಾ ಸ್ಥಾನಮಾನ ಸಿಕ್ಕಿರಲಿಲ್ಲ. ಆ ಒಂದು ಬದಲಾವಣೆಗಾಗಿಯೇ ಕಾಯುತ್ತಿದ್ದಂತಹ ಕಾಲದಲ್ಲಿ ಮಯೂರ ಶರ್ಮನ ಜನನವಾಗುತ್ತದೆ. ಇಂತಹ ಅಂಧಕಾರದ ಸಮಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎಂಬ ಅಗ್ರಹಾರದಲ್ಲಿ ಒಂದು ಹೊಸ ಬೆಳಕು ಮೂಡಿಕೊಳ್ಳುತ್ತದೆ. ವೇದ ಪಂಡಿತರಾದ ಬಂಧುಸೇನರ ಮನೆಯಲ್ಲಿ ಜನಿಸಿದ ಆ ಬೆಳಕೆ ಮಯೂರ ಶರ್ಮ. ಇವರ ಮನೆ ಅಂಗಳದಲ್ಲಿ ಒಂದು ಪವಿತ್ರವಾದ ಕದಂಬ ವೃಕ್ಷ ಬೆಳೆದಿರುತ್ತದೆ. ಈ ಕಾರಣದಿಂದಾಗಿಯೇ ಈ ಕುಟುಂಬಕ್ಕೆ ಕದಂಬ ವಂಶ ಎಂಬ ಹೆಸರು ಬಂದಿತು ಎಂಬ ಪ್ರತೀತಿಯೂ ಇದೆ. ಇವನ ತಂದೆ ಬಂಧುಸೇನ ಹಾಗೂ ತಾತ ವೀರಶರ್ಮ. ಕದಂಬರ ಇತಿಹಾಸವನ್ನು ಸೂಚಿಸುವ ತಾಳಗುಂದ ಶಾಸನದಲ್ಲಿ ಮಯೂರವರ್ಮನ ಕುರಿತಾಗಿ ಹಾಗೂ ಕದಂಬ ವಂಶದ ಕುರಿತಾಗಿ ಹಲವಾರು ಮಾಹಿತಿಗಳು ದೊರೆಯುತ್ತವೆ. ಈ ತಾಳಗುಂದ ಶಾಸನವನ್ನು ಸಹ ಕದಂಬ ವಂಶದ ಶ್ರೇಷ್ಠ ದೊರೆ ರಚಿಸುತ್ತಾನೆ. ಬಾಲ್ಯದಿಂದಲೇ ಮಯೂರ ಶರ್ಮನಿಗೆ ವಿದ್ಯೆ ಎಂದರೆ ಪ್ರಾಣ. ಎಷ್ಟೇ ಕಲಿತರೂ ಅವನಿಗೆ ತೃಪ್ತಿಯೇ ಇರಲಿಲ್ಲ. ಹೀಗೆ ಅವನಲ್ಲಿ ವಿದ್ಯಾದಾಹ ಎನ್ನುವಂಥದ್ದು ಬಹಳವಿತ್ತು. ತಾಳಗುಂದದಲ್ಲಿ ಇದ್ದಂತಹ ಎಲ್ಲಾ ವಿದ್ಯೆಗಳನ್ನು ಕರಗತ ಮಾಡಿಕೊಂಡರೂ ಸಹ
ಆತನ ವಿದ್ಯಾದಾಹ ಎಂಬುದು ನೀಗುತ್ತಿರಲಿಲ್ಲ. ಇನ್ನೂ ಸಹ ಸಾಗರದಷ್ಟು ಆಳವಾದ ವೇದಗಳನ್ನು ಅಧ್ಯಯನ ಮಾಡಬೇಕು, ಶಾಸ್ತ್ರಗಳಲ್ಲಿ ಪಾರಂಗತನಾಗಬೇಕೆಂಬ ಹಂಬಲದಿಂದ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಊರು ಬಿಟ್ಟು ಕಂಚಿಯ ಘಟಿಕ ಸ್ಥಾನಕ್ಕೆ ಬರುತ್ತಾನೆ. ಅಂದಿನ ಕಾಲದಲ್ಲಿ ಕಂಚಿ ಭಾರತದಲ್ಲಿಯೇ ಅತ್ಯಂತ ಮಹತ್ವವಿರುವ ವಿದ್ಯಾಕೇಂದ್ರವಾಗಿ ಬೆಳೆದುಕೊಂಡಿತ್ತು. ಹೀಗಾಗಿ ಕಂಚಿಯ ಘಟಿಕ ಸ್ಥಾನಕ್ಕೆ ನಿಖಿಲ ಪ್ರವಚನ ಎಂಬ ವ್ಯಾಸಂಗಕ್ಕಾಗಿ ಬರುತ್ತಾನೆ. ಆದರೆ ಆ ಸಂದರ್ಭದಲ್ಲಿ ಮಯೂರ ಶರ್ಮನಿಗೆ ತಿಳಿದಿರಲಿಲ್ಲ, ತಾನು ವಿದ್ಯೆಯನ್ನು ಆರಂಭಿಸಲು ಹೋಗುತ್ತಿರುವ ಆ ದಾರಿ ಮುಂದೆ ದಕ್ಷಿಣ ಭಾರತದ ಇತಿಹಾಸವನ್ನೇ ಬದಲಾಯಿಸುತ್ತದೆ ಎಂದು. ಕಂಚಿ ಕೇವಲ ಒಂದು ನಗರವಾಗಿರಲಿಲ್ಲ, ಅದು ಜ್ಞಾನದ ಮಹಾಸಾಗರವಾಗಿತ್ತು. ಉತ್ತರದಿಂದ ದಕ್ಷಿಣದವರೆಗೂ ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯ ದಾಹವನ್ನು ತೀರಿಸಿಕೊಳ್ಳಲು ಈ ಕಂಚಿಗೆ ಬರುತ್ತಿದ್ದರು. ಮಯೂರ ಶರ್ಮನು ಸಹ ಆ ದೊಡ್ಡ ಜ್ಞಾನ ದೇಗುಲದ ಬಾಗಿಲು ತಟ್ಟುತ್ತಾನೆ. ಅಲ್ಲಿನ ಘಟಿಕ ಸ್ಥಾನದಲ್ಲಿ ಹಗಲು ರಾತ್ರಿ ಎನ್ನದೆ ತಪಸ್ವಿಯಂತೆ ವಿದ್ಯಾಭ್ಯಾಸ ಮಾಡುತ್ತಿರುತ್ತಾನೆ. ಅವನ ತೀಕ್ಷ್ಣ ಬುದ್ಧಿ, ಪಾಂಡಿತ್ಯ ಎಲ್ಲರನ್ನೂ ಬೆರಗುಗೊಳಿಸುತ್ತಿತ್ತು. ಮಯೂರ ಶರ್ಮನ ಶಾಂತ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿ ದಕ್ಷಿಣ ಭಾರತದ ಇತಿಹಾಸವನ್ನೇ ತಿರುವು ಮಾಡಿದ ಘಟನೆ ನಡೆದೇ ಹೋಯಿತು. ಕಂಚಿಯ ಘಟಿಕ ಸ್ಥಾನದಲ್ಲಿ ಈ ಮಯೂರ ಶರ್ಮ ತನ್ನ ನಿತ್ಯ ಕಾರ್ಯಗಳನ್ನು ಮುಗಿಸಿ ತನ್ನ ಮಡಿಗಟ್ಟೆಯನ್ನು ಒಣಗಾಕಿರುತ್ತಾನೆ. ಆ ಬಟ್ಟೆಯ ಮೇಲೆ ಪಲ್ಲವರ ಅಶ್ವಸೇನೆಯು ಹಾದು ಹೋಗುತ್ತದೆ. ಆ ಅಶ್ವಸೇನೆಯ ಸೈನಿಕರನ್ನು ಪ್ರಶ್ನಿಸುತ್ತಾನೆ. ಹೀಗೆ ಪ್ರಶ್ನಿಸಿದ ಸಂದರ್ಭದಲ್ಲಿ ಪಲ್ಲವರ ಅಶ್ವಸೇನೆಯಿಂದ ಅವಮಾನಗೊಳ್ಳುತ್ತಾನೆ. ಪ್ರಶ್ನಿಸಿದ ಸಂದರ್ಭದಲ್ಲಿ ಆ ಕುದುರೆಯ ಮೇಲೆ ಇದ್ದಂತಹ ಸೈನಿಕ ಮಯೂರ ಶರ್ಮನನ್ನು ಹೀಯಾಳಿಸುತ್ತಾನೆ. ಗರ್ಭ ಹಿಡಿದು ಮಂತ್ರ ಹೇಳುವ ನಿನಗೆ, ಅಂದರೆ ಬ್ರಾಹ್ಮಣರಿಗೆ, ಕತ್ತಿ ಹಿಡಿದು ಯುದ್ಧ ಮಾಡುವ ಕ್ಷತ್ರಿಯರ ಶಕ್ತಿ ಏನು ಗೊತ್ತು ಎಂದು ಅಹಂಕಾರದಿಂದ ಹೀಯಾಳಿಸುತ್ತಾನೆ. ಇದನ್ನು ಪ್ರಶ್ನೆ ಮಾಡಲು ಕಂಚಿಯ ರಾಜನಾದಂತಹ ಶ್ರೀ ಶಿವಸ್ಕಂದವರ್ಮನ ಬಳಿ ಮಯೂರ ಶರ್ಮ ಬರುತ್ತಾನೆ. ಪಲ್ಲವರ ದೊರೆಯಾಗಿದ್ದಂತಹ ಶಿವಸ್ಕಂದವರ್ಮನ ಬಳಿ ನ್ಯಾಯ ಕೇಳಲು ಬರುತ್ತಾನೆ. ಆ ಸಂದರ್ಭದಲ್ಲಿ ಅಶ್ವಮೇಧ ಯಾಗದ ಸಿದ್ಧತೆಯಲ್ಲಿ ಇದ್ದಂತಹ ಶಿವಸ್ಕಂದವರ್ಮನು ಮಯೂರ ಶರ್ಮನನ್ನು ಅವಮಾನಿಸುತ್ತಾನೆ. ಹೀಗೆ ಅವಮಾನಗೊಂಡ ಮಯೂರ ಶರ್ಮನ ಸ್ವಾಭಿಮಾನಕ್ಕೆ ಬೆಂಕಿ ಬಿದ್ದಂತಾಯಿತು. ಆ ಕ್ಷಣದಲ್ಲಿ ಜ್ಞಾನಿಯಾಗಲು ಬಂದವನ ಎದೆಯಲ್ಲಿ ಸೇಡಿನ ಬೆಂಕಿ ಹುಟ್ಟಿಕೊಳ್ಳುತ್ತದೆ. ಕೇವಲ ಶಸ್ತ್ರ ಹಿಡಿದವರ ಮುಂದೆ ಶಾಸ್ತ್ರ ತಿಳಿದವರಿಗೆ ಬೆಲೆಯೇ ಇಲ್ಲದಂತಾಯಿತೆ ಎಂದು ಮರುಗುತ್ತಾನೆ. ಅವನು ತನ್ನ ಕೈಯಲ್ಲಿದ್ದಂತಹ ದರ್ಭ ಸಮಿತುಗಳನ್ನು ನೆಲಕ್ಕೆ ಎಸೆದು ಪಲ್ಲವರ ಎದುರಿಗೆ ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಕೇಳಿಸಿಕೊಳ್ಳಿ ಪಲ್ಲವರೇ, ದರ್ಭ ಹಿಡಿಯುತ್ತಿದ್ದ ಇದೇ ಕೈಗಳಲ್ಲಿ ಇನ್ನು ಮುಂದೆ ಹೊಳೆಯುವ ಕತ್ತಿಯನ್ನು ಹಿಡಿಯುತ್ತೇನೆ ಎಂದು ದಿಟ್ಟ ಪ್ರತಿಜ್ಞೆ ಮಾಡುತ್ತಾನೆ. ಇದು ತಾಳಗುಂದ ಶಾಸನದಲ್ಲಿಯೇ ಬರೆಯಲ್ಪಟ್ಟಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಆಕ್ರೋಶವಾಗಿರಲಿಲ್ಲ, ಇದು ಇಡೀ ಕನ್ನಡ ನೆಲದ ಸ್ವಾಭಿಮಾನದ ಜಾಗೃತಿಯಾಗಿತ್ತು. ಪಂಡಿತನಾಗಲು ಬಂದವನು ತಮ್ಮ ಜನರ ಮೇಲೆ ಆಗುತ್ತಿರುವ ದಬ್ಬಾಳಿಕೆಯನ್ನು ಕಂಡು ವಿದ್ವತ್ತಿನ ದಾರಿಯನ್ನು ತ್ಯಜಿಸುತ್ತಾನೆ. ತನ್ನ ಕೈಯಲ್ಲಿ ಖಡ್ಗವನ್ನು ಹಿಡಿದು ವೀರ ಪರಾಕ್ರಮಿಯಾಗುತ್ತಾನೆ. ಕಂಚಿಯ ಸೇನೆಯಿಂದ ಅವಮಾನಿತಗೊಂಡ ಆ ಬ್ರಾಹ್ಮಣ ಯುವಕ ಅಂದೇ ಸತ್ತು ಹೋಗುತ್ತಾನೆ. ಅಂದಿನಿಂದಲೇ ಆ ಮಯೂರ ಶರ್ಮನು ಸಾಮ್ರಾಜ್ಯ ಸೃಷ್ಟಿಸಬಲ್ಲ ಚಕ್ರವರ್ತಿ ಮಯೂರವರ್ಮನಾಗುತ್ತಾನೆ. ಸ್ನೇಹಿತರೆ, ಮಾತು ಕೊಡುವುದು ಸುಲಭ, ಆದರೆ ಅದನ್ನು ಉಳಿಸಿಕೊಳ್ಳುವುದು. ಎದುರಿಗೆ ಇದ್ದದ್ದು ಸಾಮಾನ್ಯ ಸೇನೆಯಲ್ಲ, ಕಂಚಿಯ ಪಲ್ಲವರು. ಇಡೀ ದಕ್ಷಿಣ ಭಾರತವನ್ನೇ ಆಡಳಿತ ಮಾಡುತ್ತಿದ್ದ ಕಂಚಿಯ ಪಲ್ಲವರ ಸಾಮ್ರಾಜ್ಯ. ಮಯೂರ ಒಬ್ಬ ಸಾಧಾರಣ ಬ್ರಾಹ್ಮಣ ಯುವಕನಾಗಿದ್ದನು. ಇವನು ಮೊದಲೇ ಚಕ್ರವರ್ತಿ ಆಗಿರಲಿಲ್ಲ. ಹೀಗೆ ಅವನ ಬಳಿ ಸೈನ್ಯವೂ ಇರಲಿಲ್ಲ ಹಾಗೂ ಬೊಕ್ಕಸದ ಹಣವೂ ಸಹ ಇರಲಿಲ್ಲ. ಆದರೆ ಅವನ ಬತ್ತಳಿಕೆಯಲ್ಲಿ ಎರಡೇ ಎರಡು ಅಸ್ತ್ರಗಳಿದ್ದವು. ಅವುಗಳು ಎದೆ ತುಂಬಿದ ಸ್ವಾಭಿಮಾನ, ಮತ್ತೊಂದು ಯಾರು ಊಹಿಸದ ಚಾಣಾಕ್ಷ ಬುದ್ಧಿವಂತಿಕೆ. ಅಲ್ಲಿಂದ ಕಂಚಿಯ ಕೋಟೆಯನ್ನು ತ್ಯಜಿಸಿ ನೇರವಾಗಿ ಬಂದದ್ದು ತನ್ನ ತಾಯ್ನಾಡಿಗೆ. ಅವನಿಗೆ ಮೊದಲೇ ತಿಳಿದಿತ್ತು, ಮೈದಾನ ಪ್ರದೇಶದಲ್ಲಿ ಪಲ್ಲವರನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು. ತನ್ನ ತಾಯ್ನಾಡು ಮೊದಲೇ ಇದು ಪಶ್ಚಿಮ ಘಟ್ಟ, ಸಹ್ಯಾದ್ರಿ, ಪಲ್ಲವರ ಗಜ ಹಾಗೂ ಅಶ್ವಸೇನೆಯನ್ನು ಮೈದಾನ ಪ್ರದೇಶದಲ್ಲಿ ಎದುರಿಸುವುದು ಬಹಳ ಕಷ್ಟಕರವೆಂದು. ಹೀಗಾಗಿ ತನ್ನ ತಾಯ್ನಾಡಿಗೆ ಬರುತ್ತಾನೆ. ತನ್ನ ತಾಯ್ನಾಡು ದಟ್ಟವಾದ ಕಾಡು ಹಾಗೂ ಸಹ್ಯಾದ್ರಿ ಬೆಟ್ಟಗಳಿಂದ ಕೂಡಿದ್ದು, ಇಲ್ಲಿ ಸುಲಭವಾಗಿ ಗಜ ಸೇನೆಯನ್ನು ಅಶ್ವಸೇನೆಯನ್ನು ಹಿಮ್ಮೆಟ್ಟಿಸಬಹುದು ಎಂದು ತಿಳಿದಿತ್ತು. ನೇರವಾಗಿ ಅಲ್ಲಿಯೇ ಯುದ್ಧವನ್ನು ಮಾಡುವುದು ತಾನು ಆತ್ಮಹತ್ಯೆಗೆ ಶರಣಾಗುವಂತೆ ಎಂದು ಭಾವಿಸುತ್ತಾನೆ. ಶತ್ರುಗಳನ್ನು ಸೋಲಿಸಬೇಕೆಂದರೆ ಅವರ ಸುಖದ ಸುಪ್ಪತ್ತಿಗೆಯಿಂದ ಆಚೆ ತರಬೇಕು ಎಂದು ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಹೀಗಾಗಿ ಅವನು ಅರಸಿಕೊಂಡದ್ದು ಶ್ರೀ ಪರ್ವತದ ಸಹ್ಯಾದ್ರಿ ಬೆಟ್ಟಗಳು. ಅಲ್ಲಿ ಶ್ರೀಶೈಲದ ಕಾಡುಗಳಲ್ಲಿ ಹುಲಿಗಳಂತೆ ಬದುಕುತ್ತಿದ್ದಂತಹ ಅಲ್ಲಿನ ಬುಡಕಟ್ಟು ಜನಾಂಗದವರು. ಬೇಡರು ಅಲ್ಲಿ ನೆಲೆಸಿದ್ದರು. ಅವರು ಹುಟ್ಟಿನಿಂದಲೇ ಯೋಧರುಗಳು. ಕಾಡಿನಲ್ಲಿ ಪ್ರತಿಯೊಂದು ಮರೆ, ಪ್ರತಿಯೊಂದು ದಾರಿ ಅವರ ರಕ್ತದಲ್ಲಿಯೇ ಬೆರೆತು ಹೋಗಿದ್ದವು. ಬುಡಕಟ್ಟು ಜನಾಂಗದವರು ಹರಡಿ ಹೋಗಿದ್ದರು. ಮಯೂರ ಶರ್ಮ
ಅವರೆಲ್ಲರನ್ನು ಒಗ್ಗೂಡಿಸಿ ಅವರಿಗೆ ಸ್ವಾಭಿಮಾನದ ಕಿಡಿಯನ್ನು ಹೊತ್ತಿಸುತ್ತಾನೆ. ಈ ಮಣ್ಣು, ಈ ಕಾಡು ನಮ್ಮನ್ನು ಆಳ್ವಿಕೆ ಮಾಡುತ್ತಿರುವವರು ಪರಕೀಯರು. ನಮ್ಮ ಮಣ್ಣಿಗಾಗಿ, ನಮ್ಮ ನೆಲಕ್ಕಾಗಿ ನಾವು ಶ್ರಮ ವಹಿಸಲೇಬೇಕಾಗಿದೆ. ನಾವೆಲ್ಲರೂ ಒಂದಾದರೆ ಈ ಕಾಡೇ ನಮ್ಮ ಕೋಟೆಯಾಗುತ್ತದೆ. ನಮ್ಮದೇ ಆದ ಒಂದು ಸ್ವತಂತ್ರ ರಾಜ್ಯವನ್ನು ಕಟ್ಟಬಹುದು. ನಮ್ಮ ನೆಲವನ್ನು ನಾವೇ ಆಳಬಹುದು ಎಂದು ಅವರ ರಕ್ತ ಕುದಿಯುವಂತೆ ಮಾಡುತ್ತಾನೆ. ನೋಡುತ್ತಿದ್ದಂತೆ ಮಯೂರ ಶರ್ಮನಿಗಾಗಿ, ನಮ್ಮ ನೆಲಕ್ಕಾಗಿ ಪ್ರಾಣ ಕೊಡಲು ತಯಾರಾದ ಒಂದು ಉಕ್ಕಿನ ಸೇನೆಯೇ ನಿರ್ಮಾಣಗೊಳ್ಳುತ್ತದೆ. ಜನಸಂಖ್ಯೆಯಲ್ಲಿ ಕಡಿಮೆ ಪ್ರಮಾಣದ ಜನರನ್ನು ಹೊಂದಿರುವ ಸೈನ್ಯವಾಗಿರಬಹುದು, ಆದರೆ ಅವರ ಸಂಕಲ್ಪ ಹಿಮಾಲಯದಷ್ಟೇ ಎತ್ತರವಾಗಿತ್ತು. ಯುದ್ಧ ಗೆಲ್ಲಲು ಕೇವಲ ತೋಳ್ಬಲ ಸಾಲುವುದಿಲ್ಲ. ಕಂಚಿಯ ಪಲ್ಲವರು ಬಲಿಷ್ಠ ಶಕ್ತಿಯುತವಾದ ಸಾಮ್ರಾಜ್ಯ. ಇವರನ್ನು ಗೆಲ್ಲಲು ಕೇವಲ ತೋಳ್ಬಲ ಸಾಲುವುದಿಲ್ಲ, ಅದಕ್ಕಾಗಿ ತಂತ್ರಗಾರಿಕೆ ಬೇಕು ಎಂದು ಅವನು ಬಳಸಿಕೊಂಡ ತಂತ್ರಗಾರಿಕೆಯೇ ಗುರಿಲ್ಲಾ ತಂತ್ರಗಾರಿಕೆ. ಆರಂಭದಲ್ಲಿ ಪಲ್ಲವ ರಾಜರುಗಳು ಇದು ಸಣ್ಣ ಪುಟ್ಟ ಗಲಾಟೆ ಎಂದು ತಿಳಿದುಕೊಳ್ಳುತ್ತಾರೆ. ಯಾವಾಗ ಈ ಕಾಡ್ಗಿಚ್ಚಿನ ಹಿಂದೆ ಇರುವುದು ಅಂದು ಅವಮಾನಿತಗೊಂಡಿರುವ ಮಯೂರ ಶರ್ಮಾ ಎಂದು ತಿಳಿದುಕೊಳ್ಳುತ್ತಾರೋ, ರಾಜ್ಯಸಭೆಯೇ ಬೆಚ್ಚಿ ಬೀಳುತ್ತದೆ. ಒಬ್ಬ ಬ್ರಾಹ್ಮಣನಿಂದ ಇದು ಸಾಧ್ಯವೇ ಎಂದು ಬೆರಗಾಗುತ್ತದೆ. ಆ ಗುಡ್ಡಗಾಡು ಜನರ ಸಹಾಯದಿಂದ ಪಲ್ಲವರ ಗಡಿ ರಕ್ಷಣಾ ಪಡೆಯನ್ನು ಸೋಲಿಸುತ್ತಾನೆ. ನಂತರ ಪಶ್ಚಿಮ ತೀರದ ತ್ರಿಕೂಟ, ಪುನ್ನಾಟ, ಸೇಂದ್ರಕ ಮತ್ತು ಬಾಣರನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದುಕೊಳ್ಳುತ್ತಾನೆ. ಇದರಿಂದ ಮಯೂರವರ್ಮನಿಗೆ ಕೆಲವೊಂದಿಷ್ಟು ಆರ್ಥಿಕ ನೆರವು ದೊರೆಯುತ್ತದೆ. ಈಗಾಗಲೇ ಇವರೆಲ್ಲರೂ ಅಂದರೆ ತ್ರಿಕೂಟ, ಪುನ್ನಾಟ, ಸೇಂದ್ರಕ ಮತ್ತು ಬಾಣರು ಕಂಚಿಯ ಪಲ್ಲವರಿಗೆ ಕಪ್ಪ ಕಾಣಿಕೆಯನ್ನು ನೀಡುತ್ತಿದ್ದರು. ತದನಂತರ ಕಪ್ಪ ಕಾಣಿಕೆಯನ್ನು ಮಯೂರವರ್ಮನಿಗೆ ನೀಡುತ್ತಾರೆ. ಇದರಿಂದ ಕೋಪಗೊಂಡ ಪಲ್ಲವರ ದೊರೆ ಶಿವಸ್ಕಂದ ವರ್ಮನು ಮಯೂರವರ್ಮನನ್ನು ಸೋಲಿಸಲು ಸೈನ್ಯವನ್ನು ಕಳುಹಿಸುತ್ತಾನೆ. ಅದರಲ್ಲಿಯೂ ಸಹ ಮಯೂರವರ್ಮನು ಜಯಶಾಲಿಯಾಗುತ್ತಾನೆ. ಹೀಗೆ ಮಯೂರವರ್ಮನಿಂದ ಸೋಲನ್ನು ಅನುಭವಿಸಿದ ಪಲ್ಲವರು ಮಯೂರವರ್ಮನ ಬಳಿ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ಪಶ್ಚಿಮ ಸಮುದ್ರದಿಂದ ಪ್ರೇಹಾರ ನದಿ ಅಂದರೆ ಮಲಪ್ರಭಾ ನದಿಯ ತೀರದ ಪ್ರದೇಶವನ್ನು ಮಯೂರವರ್ಮನಿಗೆ ಬಿಟ್ಟುಕೊಡುತ್ತಾರೆ. ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಅರಮನೆಯ ಸುಖದ ಮಡಿಲಲ್ಲಿ ಅಲ್ಲ, ಈ ದಟ್ಟ ಕಾಡಿನ ಕಷ್ಟದ ಸುಳಿಯಲ್ಲಿ ಮೊದಲ ಕನ್ನಡ ಸಾಮ್ರಾಜ್ಯವನ್ನು ಆರಂಭಿಸುತ್ತಾನೆ. ಹೀಗೆ ಮಯೂರವರ್ಮನಿಂದ ಸ್ಥಾಪಿತವಾದ ಸಾಮ್ರಾಜ್ಯವೇ ಕನ್ನಡದ ಮೊದಲ ಸ್ವತಂತ್ರ ರಾಜವಂಶ ಕದಂಬ ವಂಶವಾಗುತ್ತದೆ. ಹೀಗೆ ಇವನು ಸಾಮ್ರಾಟನಾದ ನಂತರ ಉತ್ತರದಲ್ಲಿ ತ್ರೈಕೂಟರು, ಶಕರು, ಅಭಿರರು ಮತ್ತು ಮುಖಾರಿಯರನ್ನು ಸೋಲಿಸಿದನು ಎಂದು ಚಂದ್ರವಳ್ಳಿ ಶಾಸನ ಹೇಳುತ್ತದೆ. ತಾಳಗುಂದದ ಶಾಸನವು ಮಯೂರವರ್ಮನು ಅಶ್ವಮೇಧ ಯಾಗವನ್ನು ಮಾಡಿ ತಾಳಗುಂದದ ಬ್ರಾಹ್ಮಣರಿಗೆ 144 ಗ್ರಾಮಗಳನ್ನು ದಾನ ಮಾಡಿದನೆಂದು ಉಲ್ಲೇಖಿಸುತ್ತದೆ. ಸ್ನೇಹಿತರೆ, ಇದಾಗಿತ್ತು ಕನ್ನಡದ ಮೊದಲ ದೊರೆ ಮಯೂರವರ್ಮನ ಸಾಹಸಗಾಥೆ. ಮುಂದಿನ ವಿಡಿಯೋದಲ್ಲಿ ಮಯೂರವರ್ಮ ಸ್ಥಾಪಿಸಿದ ಕದಂಬ ವಂಶದ ಕುರಿತು ಸಂಪೂರ್ಣವಾಗಿ ನೋಡೋಣ. ಈ ದಿನದ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಮಾಹಿತಿ ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.